ಅಂದರೆ ನೀವು ಜಮೀರ್ ಅಹಮದ್ ಅವ್ರಿಗೆ ದುಡ್ಡು ಕೊಟ್ಟ ವಿಚಾರಕ್ಕೆ ಅವ್ರ ಮನೆ ಮೇಲೆ ದಾಳಿ ಮಾಡಿದ್ದು, ಅವ್ರ ಮನೆ ಮೇಲೆ ದಾಳಿ, ಆ ಕೇಸ್ ಪ್ರಕರಣದಲ್ಲಿ ನಿಮ್ಮನ್ನು ಕರೆದಿದ್ದು, ನನಗೆ ಕೊಟ್ಟಿದ್ದೀರಾ, ಯಾಕೆ ದುಡ್ಡು ಕೊಟ್ಟಿದ್ದೀರಾ ಅಂತ, ಏನಕ್ಕೆ ಕೊಟ್ಟಿದ್ದೀರಾ ಅಂತ ಅವ್ರು ಕರೆದಿದ್ರು. ಆಮೇಲೆ ಇಲ್ಲಿಂದ ನಾನು ಫಸ್ಟ್ ಟೈಮ್ ಹೋದಾಗ ನೋಟಿಸ್ ಕೊಟ್ಟು ಫಸ್ಟ್ ಟೈಮ್ ಹೋದಾಗ ಅವರು ಎನ್ಕ್ವೈರಿ ಮಾಡಿದ್ರು. ಎನ್ಕ್ವೈರಿ ಮಾಡಿ ನನಗೆ ಬ್ಯಾಂಕ್ ಸ್ಟೇಟ್ಮೆಂಟ್, 20 ವರ್ಷದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತು ನಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್, ನಮ್ಮ ಸ್ಟೇಟ್ಮೆಂಟ್, ಆಮೇಲೆ ನಮ್ಮ ಬ್ಯಾಲೆನ್ಸ್ ಶೀಟ್ ಎಲ್ಲ ಬೇಕಂತ ನೋಟಿಸ್ ಕೊಟ್ಟರು. ಅಲ್ಲಿವರೆಗೂ ಸರಿ ಇತ್ತು. ಇದೆಲ್ಲ ಬ್ಯಾಲೆನ್ಸ್ ಶೀಟೆಲ್ಲ ತಗೊಂಡು ಹೋಗ್ತೀವಿ. ತಗೊಂಡೋದ್ರೆ ಅಲ್ಲಿ ನಮ್ಮಲ್ಲಿನೂ ಸ್ವಲ್ಪ ಲೆಕ್ಕಗಳು ಕರೆಕ್ಟಾಗಿ ಇರೋದಿಲ್ಲ. 100% ಯಾವುದೇ ಕಂಪನಿಯಲ್ಲಿ ಕರೆಕ್ಟಾಗಿ ಇರೋದಿಲ್ಲ. 90% ಎಲ್ಲ CAಗಳು ಚಾರ್ಟರ್ಡ್ ಅಕೌಂಟೆಂಟ್ಗಳು ಮಾಡ್ತಾರೆ, ಇದು ಕಾರ್ಪೊರೇಟ್ ಲೆವೆಲ್ ಕಂಪನಿಗಳಿಗೆ. ಅದರಲ್ಲಿ ಸ್ವಲ್ಪ ಈ ಟ್ಯಾಕ್ಸ್ ಬಚಾವ್ ಮಾಡೋಕ್ಕೆ ಏನಾದರೂ ಅಲ್ಲಿ ಡೈವರ್ಟ್ ಮಾಡಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿರ್ತಾರೆ. ಹಿಂಗೆ ಯಾರೂ ಹೇಳೋದಿಲ್ಲ, ಯಾರಾದರೂ ಅಕೌಂಟಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ ಅಂತ ಯಾರೂ ಹೇಳಲ್ಲ. ಅಲ್ಲಿ ಆ ಖರ್ಚುಗಳು ತೋರಿಸಿರ್ತಾರೆ. ಇವಾಗ ಎಕ್ಸಾಂಪಲ್ ಒಂದು 100 ಕೋಟಿ ಟ್ಯಾಕ್ಸ್ ಬರುತ್ತಂದರೆ ಅದಕ್ಕೆ ಖರ್ಚು ಒಂದು 20 ಕೋಟಿ ಖರ್ಚುಗಳು ನಾವು ತೋರಿಸಿರ್ತೀವಿ. ಲ್ಯಾಂಡ್ ಲೆವೆಲಿಂಗು, ಕಾಂಪೌಂಡು, ಅದು ಇದು ಅಂತ ಏನಾದರೂ ಎಕ್ಸ್ಪೆನ್ಸಸ್ ತೋರಿಸಿರ್ತೀವಿ. ತೋರಿಸಿದಾಗ ಅದನ್ನು ಆ ಬ್ಯಾಲೆನ್ಸ್ ಶೀಟು ತರಿಸಿದ್ರು. ಬ್ಯಾಲೆನ್ಸಿಂಗ್ ತರಿಸಿ ನನಗೆ 7 days ಟೈಮ್ ಕೊಟ್ಟರು. ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡ್ಕೊಂಡು ಹೋಗ್ತೀವಿ. ಹೋದರೆ ನನ್ನ ಮಿಸ್ಸಸ್ಗೂ ನೋಟಿಸ್ ಬಂತು. ಇಬ್ಬರು ಹೋಗ್ತೀವಿ. ಒಂದು ರೂಮಲ್ಲಿ ನಾನು, ಒಂದು ರೂಮಲ್ಲಿ ನನ್ನ ಮಿಸ್ಸಸ್ಸು, 2 ರೂಮಲ್ಲಿ ಇಬ್ಬರಿಗೆ ಟಾರ್ಗೆಟ್. ನನಗೆ ನೀನು ತಿಹಾರ್ ಜೈಲಿಗೆ ಹೋಗ್ತೀಯಾ, ನಿಂದೆಲ್ಲ ಸಿಗಾಕ್ಕೊಂಡಿದೆ, ನೀನು ಜಮೀರ್ ಅಹಮದ್ಗೆ ದುಡ್ಡು ಕೊಟ್ಟಿದೆಯಾ, ಲಂಚ ಕೊಟ್ಟಿದೆಯಾ, ಬ್ರೈವ್ ಕೊಟ್ಟಿದೆಯಾ ನೀನು ಅಂತೇಳ್ಬಿಟ್ಟು ಭಾಳ ಟಾರ್ಚರ್ ಮಾಡಿದ್ರು. ಟಾರ್ಚರ್ ಮಾಡಿದ್ರೆ 10 ದಿವಸ ನಡೀತು. ಇದು ಒಂದು ಸ್ಟೇಟ್ಮೆಂಟ್ 10 days ನಡೀತು. ಆವಾಗ ನಿನಗೆ ಜೈಲಿಗೆ ಕಳಿಸ್ತೀನಂತ ನನಗೆ ಆ ರೂಮಲ್ಲಿ ನನ್ನ ಮಿಸ್ಸಸ್ಗೆ ನಿನ್ನ ಗಂಡ ಎಲ್ಲ ಹೇಳ್ಬಿಟ್ಟಿದ್ದಾನೆ, ನೀನು ಜೈಲಿಗೆ ಹೋಗ್ತೀಯಾ, ನೋಡು ಯೂನಿಫಾರ್ಮ್ ಎಲ್ಲ ತೊಗೊಂಡು ಬಂದು ನಿನ್ನ ಬಟ್ಟೆ ಎಲ್ಲ ತರಿಸ್ಕೊ, ನಿನ್ಗೆ ಇಲ್ಲಿಂದ ತಿಹಾರ್ ಜೈಲಿಗೆ ಕಳಿಸ್ತೀವಂತ ನನ್ನ ಮಿಸ್ಸಸ್ಗೆ. ಇಲ್ಲಿ ಒಂದು ರೂಮಲ್ಲಿ ನನಗೆ ನಿನ್ನ ಜೈಲಿಗೆ ಕಳಿಸ್ಬಿಡ್ತೀವಿ, ನೀನು ಸರಿಯಾಗಿ ಹೇಳು ಅಂತೇಳ್ಬಿಟ್ಟು ಭಾಳ ಟಾರ್ಚರ್ ಮಾಡಿದ್ರು. ಟಾರ್ಚರ್ ಮಾಡಿ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಸ್ಟೇಟ್ಮೆಂಟ್ ತಗೊಂಡ್ರು. 10 days ಆಯಿತು. ಆ ಕೇಸಲ್ಲಿ ಲಿಂಕ್ಗಳು ಆಗಿ ಅದರಲ್ಲಿ ಸ್ವಲ್ಪ ನಮ್ಮದು ಮಿಸ್ಟೇಕ್ಗಳಿತ್ತು. ಇವಾಗ ಸಬ್ಜೆಕ್ಟ್ ಬಂತು ಎಲ್ಲ ನಸೀರ್ ಅಹಮದ್ದು, ಈಗ ಪೊಲಿಟಿಕಲ್ ಸೆಕ್ರೆಟರಿ ಇದ್ದಾರಲ್ಲ ಅವ್ರದ್ದು, ಮತ್ತು ಜಮೀರ್ ಅಹಮದ್ದು ಇಬ್ಬರದು ಬಂತು. ಇಬ್ಬರಿಗೆ ಅವ್ರಿಗೊಂದು 7-8 ಕೋಟಿ, ಒಂದು 10 ಕೋಟಿ ಕೊಟ್ಟಿದ್ದೆ ಅವ್ರಿಗೆ. ನಸೀರ್ ಅಹಮದ್ ಅವ್ರಿಗೆ, ಜಮೀರ್ ಅಹಮದ್ಗೂ ಕೊಟ್ಟಿದ್ರಿ, ನಸೀರ್ ಅಹಮದ್ಗೂ ಕೊಟ್ಟಿದ್ದೀನಿ. ಒಂದು 10 ಕೋಟಿ ಕೊಟ್ಟಿದ್ದೆ. ಅದರಲ್ಲಿ ಒಂದು 7 ಕೋಟಿ ವಾಪಸ್ ಬಂದಿತ್ತು, 3 ಕೋಟಿ ಅವರಿಂದ ಉಳ್ಕೊಂಡಿತ್ತು. ಅದು ಅವ್ರಿಗೇನಕ್ಕೆ ಕೊಟ್ಟೆ ಅಂತ ಒಂದು. ಈಗ ಜಮೀರ್ ಅಹಮದ್ ಅವ್ರದ್ದು ಇವ್ರಿಗೇನಕ್ಕೆ ಕೊಟ್ಟೆ ಅಂತ ಕೇಳಿದ್ರು. ನಾನು ಹೇಳಿದೆ, ನೋಡಿ ಸರ್ ಸಾಲ ಕೊಟ್ಟಿದ್ದೀನಿ ಅಂತೇಳಿದ್ರೆ ವಲ್ಗರ್ ಲ್ಯಾಂಗ್ವೇಜ್ ಎಲ್ಲ ಯೂಸ್ ಮಾಡಿ, ಜಮೀರ್ ಅಹಮದ್ ಏನು ನಿಮ್ಮ ಮಾವನ ಇಲ್ಲ ನಿಮ್ಮ ಅಪ್ಪನ, ಏನಕ್ಕೆ ಕೊಟ್ಟೆ, ನೀನು ಲಂಚ ಕೊಟ್ಟಿದ್ದೀಯಾ, ನೀನು ಅವ್ರ ಹತ್ರ ಕ್ಯಾಶ್ ತಗೊಂಡು ಕೊಟ್ಟಿದ್ದೀಯಾ ಅಂತ ಈ ಥರ ಎಲ್ಲ ಅಲ್ಲಿ ಕ್ವಶನ್ಗಳು ನಡೀತು. ನಾನು ಹೇಳಿದೆ, ಸರ್ ಅದೆಲ್ಲ ನೋಡಿ ಸಾಲ ಕೊಟ್ಟಿದ್ದೀನಿ, ತಪ್ಪೇನು ಮಾಡಿದ್ದೆ ನಾನು, ಸಾಲ ಕೊಟ್ಟಿರೋದು ತಪ್ಪ, ಅದು ಬಂದಿಲ್ಲ, ಯಾಕೆ ಬಂದಿಲ್ಲ, ಅದ್ರ ಮೇಲೆ ಏನು ಆ್ಯಕ್ಷನ್ ತೊಗೊಂಡೆ ನೀನು, ಕೋರ್ಟಲ್ಲಿ ಕೇಸ್ ಹಾಕಿದ್ಯಾ, ಅವ್ರಿಗೆ ನೋಟಿಸ್ ಕೊಟ್ಟಿದ್ಯಾ, ಜಮೀರ್ ಅಹಮದ್ ಅವ್ರಿಗೆ ನೋಟಿಸ್ ಕೊಟ್ಟಿದ್ಯಾ, ಕೋರ್ಟಲ್ಲಿ ಏನಾದರೂ ಕೇಸ್ ಅವ್ರ ಮೇಲೆ ಹಾಕಿದ್ಯಾ, ದುಡ್ಡು ಬಂದಿಲ್ಲ ಅಂದರೆ ಹೆಂಗೆ ಬಿಟ್ಬಿಡ್ತೀಯ ನೀನು, ನಿನ್ನ ಅರ್ಥೋಟ್ ಮನುಷ್ಯನ ಅಂತೇಳ್ಬಿಟ್ಟು ಭಾಳ ಅಲ್ಲಿ ಟಾರ್ಚರ್ ಕೊಟ್ಟರು.